ಹಲೋ ಮ್ಯಾಜಿಕ್ ವರ್ಡ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಧಾರಾವಾಹಿ ಮುಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈ ಕಡೆ ಭೂಮಿ ಜೊತೆಗೆ ಅಜಿತ್ ಜೊತೆಗೆ ಭೂಮಿ ಬರ್ತಡೇನು ಕೂಡ ಶ್ರವಣ್ ಹೇಳಿ ಮಾಡಿಸ್ತಾರೆ. ಭೂಮಿಗೆ ತಡೆಯೋಕ್ಕಾಗಲ್ಲ. ದೊಡ್ಡ ಸಾಹೇಬ್ರ ಆಶೀರ್ವಾದ ಮಾಡಿ ಆಶೀರ್ವಾದ ತಗೋತಾಳೆ. 100 ಕಾಲ ಚೆನ್ನಾಗಿ ಬಾಳಮ್ಮ ಅಂತ ಹೇಳಿ ಆಶೀರ್ವಾದ, ಸ್ವಂತ ತಂದೆನೆ ತಾನೇ ಮಗಳಿಗೆ ಆಶೀರ್ವದಿಸ್ತಾರೆ. ಅವಳ ಭಾವನೆಗಳನ್ನ ಹತ್ತಿಕ್ಲಾರ್ದೆ ಓಡೋಗ್ತಾಳೆ ರೂಮಿಗೆ ಅಳ್ತಾ ಓಡೋಗಿದ್ದನ್ನು ನೋಡಿ ಅಜಿತ್ ಓಡ್ ಬರ್ತಾನೆ. ಅಜಿತ್ ಓಡ್ ಬಂದಾಗ, ಯಾಕೆ ಭೂಮಿ ಎಲ್ರು ಅಷ್ಟು ವಿಷಸ್ ಹೇಳ್ತಾ ಇದಾರೆ, ನಿನ್ನ ಹುಟ್ಟಿದಬ್ಬ ಶುಭಾಶಯಗಳು ಹೇಳ್ಬೇಕಾದ್ರೆ ನೀನ್ ಅದಕ್ಕೆ ಸ್ಪಂದಿಸೋದ್ಬಿಟ್ಟು ಈ ರೀತಿ ಓಡ್ ಬಂದಲ್ಲ ಯಾಕೆ ಅಂತ ಕೇಳಿದಾಗ, ಅದಕ್ಕೆ ಭೂಮಿ ಹೇಳ್ತಾಳೆ, ಇಲ್ಲ ಸಾಹೇಬ್ರೆ, ನಾನು ಒಂದೊಂದು ಕ್ಷಣ ನನಗೆ ಬಿಟ್ಬಿಡಿ, ಒಂಟಿ ಆಗ್ಬಿಟ್ಬಿಡಿ, ನನಗೆ ಆಗ್ತಾ ಇಲ್ಲ. ನನಗೆ ಇಲ್ಲಿವರೆಗೂ ಕೂಡ ನಮ್ಮಪ್ಪ, ಹೋದ ವರ್ಷ ನಮ್ಮಪ್ಪ ಇದ್ರ ಜೊತೆನಲ್ಲಿ, ಆದ್ರೆ ಇವತ್ತು ಅಪ್ಪನೂ ಕೂಡ ಇಲ್ಲ. ನನಗೆ ಹೇಗ್ ತಾನೆ ನನಗೆ ಯಾವ ಹುಟ್ಟಿದಬ್ಬ ಆಚರಿಸ್ಕೊಂಡು ಏನ್ ಪ್ರಯೋಜನ ಹೇಳಿ. ಭೂಮಿ ಹಾಗೆಲ್ಲ ಅನ್ಬಾರ್ದು. ಅಷ್ಟೇ ಶ್ರವಣ್ ಕೂಡ ಬರ್ತಾರೆ. ಗೊತ್ತು ಭೂಮಿ, ನೀನು ಏತಕ್ಕೋಸ್ಕರ ಸಂಕಟ ಪಡ್ತಿದೀಯಾ ಅಂತ. ಆಗಿದ್ದೆಲ್ಲ ಆಗೋಗಿದೆ, ಯಾಕಮ್ಮ ಈ ರೀತಿ ಬೇಸರ ಮಾಡ್ಕೋಬೇಡ, ನೋಡು ನಾವೆಲ್ಲ ಇದೀವಿ, ನಮ್ ಸಂತೋಷಕ್ಕೋಸ್ಕರನಾದ್ರೂ ನೀನ್ ಆಚರಿಸ್ಕೋಬೇಕಲ್ವಾ. ಅಜ್ಜಿನೂ ಕೂಡ ಅಂತಾರೆ. ಆ ಅತ್ತೆನೂ ಕೂಡ, ಸಂಗೀತ ಕೂಡ ಅಂದಾಗ ಸಂಗೀತ ಕೈ ಮುಗ್ ಬೇಡ್ಕೊಳ್ತಾಳೆ. ಬೇಡ ಅತ್ತೆ, ಕೈ ಮುಗ್ ಬೇಡ್ಕೊಳ್ತೀನಿ. ಅದಕ್ಕೆ ಸಂಗೀತ ಅಂತಾರೆ, ಭೂಮಿ ಹಾಗೆಲ್ಲ ಹಾಡ್ಬಾರ್ದು, ನಾವೆಲ್ಲ ಇದೀವಲ್ವಾ, ನಿನಗೆ ನಚಿನು ಅಂತಾನೆ. ಅದಕ್ಕೆ ನಾವೆಲ್ಲ ಇದೀವಿ, ಯಾಕೆ ಬೇಸರ ಮಾಡ್ಕೋತೀರಾ, ನೀವು ಹುಟ್ಟಿದಬ್ಬ ಆಚರಿಸ್ಕೊಳ್ಳೇಬೇಕು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಭೂಮಿ ಇದ್ದವಳು, ಇವತ್ ಮನಸ್ವಿನಿ ಬರ್ತಡೆ ಅಲ್ವಾ, ನನ್ ಮರ್ತು ಬಿಟ್ಟಿದ್ದೆ ನಾನು, ನಡೀರಿ ಆಚರಿಸೋಣ ಅಂತ ಹೇಳಿ ಬರ್ತಾಳೆ. ಬಂದಾಗ ಶ್ರವಣ್ ಇದ್ದವರು, ಪ್ರತಿ ವರ್ಷ ಕೂಡ ನಾನು ಮನಸ್ವಿನಿ ಬರ್ತಡೆಗೋಸ್ಕರ ನಾನು ಆಶ್ರಮಕ್ಕೆ ಹೋಗಿ ಊಟ ಎಲ್ಲ ಹಂಚಿ ಬರ್ತಾ ಇದ್ದೆ ಅಂತ ಅಂದಾಗ, ಅದಕ್ಕೆ ಭೂಮಿ, ನನ್ಗಿಷ್ಟವಾದ ಕಜಾಯ ಅಲ್ವಾ, ಆ ಕಜಾಯನ ನಾನು ಮಾಡ್ಕೊಡ್ತೀನಿ ಸಾಹೇಬ್ರೆ, ಆಯ್ತು ಹೋಗೋಣ, ನೀನು ಬಾ. ಹಾಗಂದಾಗ ಸರಿ ಅಂತ ಹೇಳಿ ಎಲ್ಲ ಸಿದ್ಧತೆಗಳು ಮಾಡ್ಕೊಳ್ತಾ ಇರ್ತಾರೆ. ಅಜಿತ್ ಲೆಟ್ರಲ್ಲಿ ಅಂತ ಕೇಳ್ತಾನೆ. ಲೆಟ್ರಲ್ಲಿ ಅಂತ ಕೇಳಿ, ನಾನು ಬರ್ದಿಲ್ಲ ಅಂತಾಳೆ. ಅದಕ್ಕೆ ಅಜಿತ್ ಇದ್ದವನು, ಆಫ್ಟರ್ ಆಲ್ ಒಂದ್ ಲೆಟ್ರ್ ಬರೆಯಕ್ಕಾಗ್ಲಿಲ್ವಾ ನಿನ್ಗೆ, ನನ್ನ ಭಾವನೆಗಳು, ನನ್ನ ಮೇಲೆ ಏನ್ ಭಾವನೆಗಳಿದೆ ಅಂತ ವ್ಯಕ್ತಪಡಿಸೋಕು ನಿನ್ ಕೈಲಿ ಆಗೋದಿಲ್ವಾ ಅಂತ ಅಂದಾಗ, ಭೂಮಿ ತಗೊಳ್ಳಿ ಲೆಟ್ರನ್ನ ಅಂತ ಹೇಳಿ ಕೊಡ್ತಾಳೆ. ಆ ಕೊಟ್ಟಾಗ ಲೆಟ್ರ್ ಓದ್ತಾನೆ. ಲೆಟ್ರ್ ಓದಕ್ ಪ್ರಾರಂಭಿಸಿದಾಗ, ಈ ಬಿಳಿಯ ಹಾಳೆಯ ಮೇಲೆ ನನ್ನ ಸ್ವಚ್ಛ ಮನಸ್ಸಿನ ಭಾವನೆಗಳನ್ನ ಅಚ್ಚೊತ್ತಿಸ್ತಾ ಇದ್ದೇನೆ ಅಂತೇಳಿ ಪ್ರಾರಂಭಿಸ್ಬಿಟ್ಟು, ಸಾಹೇಬ್ರೆ, ನಮ್ಮದು ಒಪ್ಪಂದದ ಮದ್ವೆ ಆದ್ರೂ ಕೂಡ ಆ ಒಪ್ಪಂದದ ಮದ್ವೆಯಲ್ಲಿ ಬರ್ತಾ ನಾವು ಬಹಳಷ್ಟು ಹತ್ತಿರದ ಸ್ನೇಹಿತರಾಗ್ತಾ ಬಂದ್ವು. ಪರಸ್ಪರ ಇಬ್ರು ಕೂಡ ಅಷ್ಟು ಬಿಟ್ಟಿಲ್ಲಾರ್ದಷ್ಟು ಹಚ್ಕೊಳ್ತಾ ಬಂದ್ವು. ಅದೇ ಕೊನೆಗೆ ನನಗೆಲ್ಲೋ ಒಂದ್ ಕಡೆ ಇದೆ ಪ್ರೀತಿಗೆ ತಿರುಗ್ತಾ ಇದೆ ಅಂತ ಅನ್ನಿಸ್ತು. ಆದ್ರೆ ಆಮೇಲೆ ಕೆಲವು ದಿನಗಳಾದ್ಮೇಲೆ ನನಗ್ ನಾನೇ ಅನ್ಕೊಂಡೆ, ಇಲ್ಲ ಪ್ರೀತಿ ಅಲ್ಲ, ಇದು ಪವಿತ್ರವಾದಂತಹ ಸ್ನೇಹ ಅಂತ ಹೇಳಿ. ಸಾಹೇಬ್ರೆ, ಕೊನೆಯವರೆಗೂ ನಾನು ಆ ದೇವರಲ್ಲಿ ಬೇಡ್ಕೊಡ್ತೀನಿ, ನಿಮ್ಮ ಜೊತೆ ಈ ಸ್ನೇಹ ಚಿರಕಾಲ ಹೀಗೆ ಇರ್ಲಿ ಅಂತ ಹೇಳಿ ನಾನು ಬೇಡ್ಕೊಳ್ತೇನೆ ಅಂತ ಹೇಳಿ ಅಂತಾಳೆ. ಹಾಗಂದಾಗ ಆ ಲೆಟರ್ನ ಓದಂತ ಅಜಿತನಿಗೆ ಬಹಳ ನೋವಾಗ್ತದೆ. ಆಚೆಗೆ ಬಂದು ಸತ್ಯಣ್ಣನ ಜೊತೆ, ಸತ್ಯಣ್ಣ, ಆ ಲೆಟ್ರಲ್ಲಿ ಏನೋ ಮಹಾ ಭಾವನೆಗಳನ್ನ ತೋಡ್ಕೊಳ್ತಾಳೆ ಅಂತ ನಾನು ಅನ್ಕೊಂಡ್ರೆ ಈಗೆಲ್ಲ ಬರ್ದಿದ್ದಾಳಲ್ಲ ಸತ್ಯಣ್ಣ ಅಂದಾಗ, ಅದಕ್ಕೆ ಸತ್ಯಣ್ಣ ಹೇಳ್ತಾರೆ, ಇಲ್ಲಪ್ಪ, ಅವಳು ಬರ್ದಿದ್ದಾಳಷ್ಟೇ, ಆದ್ರೆ ಅವಳು ಮನದಾಳದಲ್ಲಿ ನಿನ್ ಬಗ್ಗೆ ಅಪಾರವಾದ ಪ್ರೀತಿ ಇದೆ, ಬಿಟ್ಟಿರ್ಲಾರ್ದಷ್ಟು. ಯಾಕೆ ಹೇಳು, ನೀನು ಸ್ಟೇಷನ್ ನಲ್ಲಿ ಒಂದ್ಸಾರಿ ನೀನೇ ಆ ಸಂದರ್ಭ ನನಗೆ ಹೇಳಿದೀಯ, ಅಶ್ವಿನಿ ನಿನ್ ಕೈ ಹಿಡಿದಾಗ ಸುಡ್ತಾ ಇರೋ ಟೀನ ಚೆಲ್ಲಿದ್ಲು ಅಂತ ಹೇಳಿ. ಸುಮ್ಮನೆ ಚೆಲ್ಲಕ್ಕಾಗತ್ತ ಹೇಳು, ಆ ಅಸೂಯೆನೆ ಹಾಗೆ ಮಾಡುತ್ತ, ಅವಳು ಒಳಗಿರೋಂತ ಪ್ರೀತಿ ಆ ರೀತಿ ಮಾಡಿಸಿದೆ, ಎದುರುಬೇಡ ನೀನು ಅಂತ ಅಂದಾಗ ಅಜಿತ್ತು, ಏನು ಸತ್ಯಣ್ಣ, ಇನ್ ಕೆಲವು ದಿನಗಳಿದೆ ಆ ಒಪ್ಪಂದದ ಮದ್ವೆ ಮುಗಿಲಿಕ್ಕೆ, ಅದು ಈ ಕರಾರು ಮುಗಿಯೋಷ್ಟರಲ್ಲಿ ಅವಳು, ಯಾಕೆಂದ್ರೆ ಪ್ರೀತಿನ ಯಾವತ್ತೂ ಕೂಡ ಬಲವಂತವಾಗಿ ನಾವು ಪಡ್ಕೊಳಕ್ ಸಾಧ್ಯ ಇಲ್ಲ. ತಾನು ಅವಳ ಭಾವನೆಗಳ ಮುಖೇನ ಅದು ವ್ಯಕ್ತ ಆದ್ರೇನೆ ನಮಗೂ ಕೂಡ ಸಂತೋಷ ಆಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಸತ್ಯಣ್ಣ, ಅದನ್ನ ನಿರೀಕ್ಷೆ ಮಾಡ್ತಾ ಇದ್ದೀನಿ, ಅವಳು ಅದನ್ನ ವ್ಯಕ್ತಪಡಿಸಿದ್ರೆ ಸರಿ, ಇಲ್ಲ ಅಂದ್ರೆ ನನ್ನ ಅದೃಷ್ಟ ಇಲ್ಲ ಅಂತ ಅನ್ಕೊಳ್ತೀನಿ. ಅದಕ್ಕೆ ಸತ್ಯಣ್ಣ ಅಂತಾರೆ, ಬೇಸರ ಮಾಡ್ಕೊಡ್ರು. ಅಷ್ಟ್ರಲ್ಲಿ ಭೂಮಿ ಟೀ ತಗೋಬರ್ತಾಳೆ. ಸತ್ಯನಾ, ಏನು ಕಾನೂನು ಜೊತೆಗೆ ಪೊಲೀಸು ಎರಡು ಕೂಡ ಒಂದಾಗ್ಬಿಟ್ಟಿದ್ಯಲ್ಲ ಅಂತ ಅಂದಾಗ, ಅದಕ್ಕೆ ಸತ್ಯಣ್ಣ ಅಂತಾರೆ, ಅದೇನಮ್ಮ ನಿನ್ ಬರ್ತಡೇ, ಹುಟ್ಟಿದ ಹಬ್ಬದ ಜನ್ಮದಿನದ ಶುಭಾಶಯಗಳಮ್ಮ, ನಿನಗೆ ದೊಡ್ಡ ಗಿಫ್ಟ್ ಇಲ್ವಾ ಅಂತ ಕೇಳ್ತಾಳೆ ಭೂಮಿ. ಅದಕ್ಕೆ ನಿನ್ಗೆ ಮರೆಯಲಾಗದಂಥದ್ದು, ನಿನ್ನ ಜೀವನದ ಕೊನೆಯ ಉಸಿರಿಗೂ ನಿನ್ನ ಜೊತೆಯಾಗಿರುವಂತಹ ಅತ್ಯಮೂಲ್ಯ ಗಿಫ್ಟ್ ಅನ್ನ ಕೊಡೋಣ ಅಂತ ಇದ್ದೀನಿ. ಅದಕ್ಕೆ ಭೂಮಿ, ಅದೆಂತದಪ್ಪ ಅಂತ ಗಿಫ್ಟು ಅಂದ್ರೆ, ಕೊಡ್ತೀನಿ ಅಂತ ಹೇಳ್ತಾರೆ. ಸರಿ ಸತ್ಯಣ್ಣ, ನನಗೆ ಒಳಗಡೆ ಎಲ್ರಿಗೂ ಟೀ ಕೊಡ್ಬೇಕು, ಬೇಕಾದಷ್ಟು ಕೆಲಸ ಇದೆ, ತಿಂಡಿ ಮಾಡ್ಬೇಕು, ಟೀ ಎಲ್ಲ ಕೊಡ್ಬೇಕು, ಹೋಗ್ತೀನಿ ಅಂತ ಹೇಳಿ ಹೋಗ್ತಾಳೆ. ಹೋದ್ಮೇಲೆ ಇಲ್ಲಿ ಒಳಗಡೆ ಬೇಗ ಕೆಲಸ ಮುಗಿಸಿ ಬೇಗ ಲೇಟ್ ಆಗ್ತದೆ ಅಂತ ಹೇಳಿ ಶ್ರವಣ್ ಹೇಳ್ತಾರೆ. ನಚಿ ಬ್ರೋ, ಖಂಡಿತವಾಗಿಯೂ ಕೂಡ ಇಲ್ಲಿ ಒಳಗಡೆ ಮಾಡೋದಾದ್ರೆ ಸಂಗೀತ ಇದ್ದರು ಮೊಸರನ್ನ ಪುಳಿಯೋಗರೆ ಮಾಡ್ತೀನಿ. ಭೂಮಿ ಕಜೆಯ ಸಿದ್ಧಗೊಳಿಸ್ತಾ ಇರ್ತಾಳೆ.
ಅವಾಗ ಅಜಿತ್ ಅಂತಾನೆ, ಹಬ್ಬ ಎಷ್ಟು ಪುಣ್ಯ ನಿಜಕ್ಕೂ, ನನಗಂತೂ ನಿನ್ನನ್ನ ಪಡೆದಿದ್ದಕ್ಕೆ ಅದೆಷ್ಟು ಪುಣ್ಯ ಅಂತ ಅನಿಸ್ತದೆ, ಅದೆಷ್ಟು ಚೆನ್ನಾಗಿ ಮಾಡ್ತೀಯ ಎಲ್ಲವನ್ನೂ ಕೂಡ ಅಂತ ಅಂದಾಗ ಅದಕ್ಕೆ ನಚ್ಚಿ ಹೇಳ್ತೇನೆ, ಹಂಗಿದ್ರೆ ನೀನು ಇದಕ್ಕಿಂತ ಮೊದ್ಲೇ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಹೇಳ್ತಾರೆ. ನಂದಕ್ ಸಂಗೀತ, ಸುಮ್ನಿರೋ ಕಿಟ್ಲೆ. ಅದಕ್ಕೆ ನಚ್ಚಿ ಹೇಳ್ತಾನೆ, ನೋಡಮ್ಮ ಎಷ್ಟು ಗೋಳೊಯ್ಕತಾನೆ ನನ್ನ, ಇವ್ನ್ ಬಿಟ್ರೆ ಇನ್ ಯಾರಿದ ನಮ್ಮ ಗೋಳೊಯ್ಕೊಳಕ್ಕೆ. ಅಷ್ಟರಲ್ಲಿ ಭೂಮಿಗೆ ಏನೋ ಒಂಥರ ಸಂಕಟ ಆಗುತ್ತೆ. ಸರಿ ಫೋನ್ ಮಾಡ್ತಾಳೆ, ಲಕ್ಷ್ಮಿ ಅಕ್ಕ ಫೋನ್ ಮಾಡ್ಬಿಟ್ಟು, ಹುಟ್ಟುಹಬ್ಬದ ಶುಭಾಶಯಗಳು ಭೂಮಿ, ಇವತ್ ನೀನ್ ನಮ್ಮ ಮನೆಗ್ ಬರ್ಲೇಬೇಕು, ತಾಳು ಕವಿತಕ್ಕ ಮಾತಾಡ್ತಾರೆ ಅಂತ ಕವಿತನ್ ಕೊಡ್ತಾರೆ. ಕವಿತಾ ಆಯುಷ್ಮಾನ್ ಭವ್ ಅಂತ ಆಶೀರ್ವಾದ ಮಾಡ್ತಾರೆ ಶಾರದಾ ಅವರು. ಅಷ್ಟರಲ್ಲಿ ಸಂಗೀತ ಅವ್ರು ಇಸ್ಕೊಂಡು, ನಾನು ಬರ್ತೀನಿ ಎಲ್ರೂ ಬರ್ತೀವಿ ಅಂತ, ನಂಗೆ ನೀವ ಅಂತಾಳೆ ಲಕ್ಷ್ಮಿ ಅಕ್ಕ. ಅದಕ್ಕೆ ಶ್ರವಣ್ ಇದ್ದವ್ರು ಆಶ್ರಮಕ್ಕೆ ಹೋಗ್ಬೇಕಲ್ವಾ ಅಂತಂದ್ರೆ, ಇಲ್ಲಿ ಶಾರದಾಗಿ ಅವ್ರೆಲ್ರೂ ಜ್ಞಾಪಿಸ್ಕೊಳ್ತಾ ಇರ್ತಾರಲ್ಲ, ಬಿಕ್ಳಿಸ್ತಾರೆ, ಒಂಥರ ಸಂಕಟ ಆಗೋಕ್ ಶುರು ಆಗುತ್ತೆ. ಯಾಕೆಂದ್ರೆ ಗಂಡ ಮಗಳು ಹೌದಲ್ವಾ, ಹಾಗಾಗಿ ಸರ್ವೇ ಸಾಮಾನ್ಯ. ಪಾಪ ಫೋಟೋ ನೋಡ್ಕೊಂಡು ಬಹಳ ದುಃಖಿಸ್ತಾನೆ ಶ್ರವಣ್, ಇವತ್ತು ನನ್ನ ಮಗಳು ಮನಸ್ವಿನಿ ಬರ್ತಡೆ ಅಂತ ಎಲ್ಲ. ಸಂಗೀತ ಎಲ್ರು ಬೇಗ ಸಿದ್ಧತೆಗಳನ್ನ ಮಾಡ್ಕೊಳ್ತಾರೆ. ಸಂಗೀತ ಮೊಸರನ್ನ ಹುಳಿಯನ್ನ ಪುಳಿಯೋಗ್ರೆ ಅಂತ ಅಂದಾಗ ನಚ್ಚಿ, ಮನೇಲಿ ಮಾಡಕ್ಕಾಗುತ್ತಮ್ಮ, ಹೊರ್ಗಡೆ ನಾವು ಕೂಡ ಸಹಾಯ ಮಾಡ್ತೀವಿ ಅಂತ ಅಂದಾಗ, ಇಲ್ಲ ಕೊಂಡ್ ಸುಮ್ಮನೆಲ್ಲ ಮಾಡ್ತೀನಿ. ಪಲ್ಲವಿ ಹೋಗಮ್ಮ ಒಂಚೂರು ಕರ್ಬೇವು ತಗೋಬಾ, ಭೂಮಿ ಒಂದ್ ಪ್ಲೇಟು ಮತ್ತೆ ಇಲ್ಲಿ ಒಂದ್ ಲೋಟ ತಗೋಬಾ, ಒಂದಷ್ಟು ನೈವೇದ್ಯಕ್ಕೆ ಇಟ್ಬಿಡೋಣ ಅಂತ ಹೇಳ್ತಾರೆ. ಇಲ್ಲೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾರೆ. ಲಕ್ಷ್ಮಿ ಅಕ್ಕ ನೀವ್ ಅಲ್ಲೇ ಬಂದ್ಬಿಡಿ, ನೀವು ಆಶ್ರಮಕ್ಕೆ, ಇಬ್ರು ಕೂಡ ನಾವ್ ಹಂಗೆ ಬರ್ತೀವಿ ಅಂತ ಹೇಳ್ತಾಳೆ. ಪಾಪ ಏನು ಅಪಾಯ ಆಗದೆ ಇರ್ಲಿ ಮಧ್ಯದಲ್ಲಿ. ಇವತ್ತು ಹುಟ್ಟಿದ ದಿನವಾದ್ರೂ ಕೂಡ ತನ್ನ ಮಗಳನ್ನ, ತನ್ನ ಗಂಡನನ್ನ ಸೇರುವಂತ ಸುದಿನ ಶಾರದಾಗ ಒದಗ್ ಬರ್ಲಿ, ಆ ಪಾಪಿ ಅಶ್ವಿನಿ ಕೈಗೆ ಸಿಗದೇ ಇರ್ಲಿ ಅಂತ ಹೇಳಿ ಬಯಸೋಣ ಎಲ್ರು ಕೂಡ. ಅಂತ ಸಂಚಿಕೆ ನಂತರದ ದಿನದ ಆಗ್ಲಿ, ನೆಕ್ಸ್ಟ್ ಡೇ ಇದು ಅಂದ್ರೆ ನಾಳೆಯ ದಿನದ್ದಾಗ್ಲಿ ಅಂತ ಹೇಳಿ ಬಯಸೋಣ. ಇಲ್ಲಿ ಸಂಗೀತ ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇರ್ತಾರೆ. ಅಷ್ಟರಲ್ಲಿ ಅಜಿತ್ತು ಮತ್ತೆ ಶ್ರವಣ್ ಇಬ್ರು ಕೂಡ ನಿಂತಿರ್ತಾರೆ ರೂಮಲ್ಲಿ. ಶ್ರವಣ್ ಫೋಟೋ ನೋಡಿ ಬಹಳಷ್ಟು ಭಾವುಕರಾಗ್ತಾರೆ, ದುಃಖಿಸ್ತಾರೆ. ಆ ಕಣ್ಣೀರ್ ಆಗ್ತಾ ಇರೋದನ್ನ ನೋಡಿ ಅಜಿತ, ಮಾವ ಕಣ್ಣೀರ್ ಹಾಕ್ಬೇಡಿ, ಖಂಡಿತ ಸಿಗ್ತಾರೆ ಅಂದಾಗ, ಅದಕ್ಕೆ ಇವ್ಳು ಸಂಕಟ ಪಡ್ತಾ ಇರ್ತಾಳೆ ಶಾರದಾ. ಅದೆಷ್ಟು ತೀವ್ರವಾಗಿರ್ತದೆ ಅಂತ ಅಂದ್ರೆ, ಅದು ಖಂಡಿತವಾಗಿಯೂ ಕೂಡ ಅದರ್ತಿರೋರಿಗೆ ಮಾತ್ರ ಸತ್ಯ. ಹೇಗೆ ಒಂದು ಹೆಣ್ಮಗಳು ತನ್ನ ತವರನ್ನ ಬಿಟ್ಟು ಹೋದಾಗ ಸಂಕಟ ಪಡ್ತಾಳೋ, ಹಾಗೇನೆ ಹೋದಂತಹ ಸಂದರ್ಭದಲ್ಲಿ ತನ್ನ ತಾಯಿ ಆಗ್ಲಿ, ತಂದೆ ಆಗ್ಲಿ, ಇತರೆ ತನ್ನ ಒಡ ಹುಟ್ಟಿದವರು ಏನಾದ್ರೂ ಅಪಾಯದ ಅಂಚಿನಲ್ಲಿರೋದಾಗ್ಲಿ ಅಥವಾ ಜ್ಞಾಪಿಸ್ಕೊಳ್ಳೋದಾಗ್ಲಿ, ಆಗ ಅನುಭವಿಸ್ತಕ್ಕಂತಹ ಆ ಒಂದು ನೋವು ಅದಿದೆಯಲ್ಲ, ಆ ನೆನಪಿನ ಸುಳಿ ಇದೆಯಲ್ಲ, ಅದೆಲ್ಲವೂ ಕೂಡ ಈಗ ಶಾರದನ್ ನೋಡ್ ಅರ್ಥ ಆಗ್ತಾ ಇದೆ. ಅದಕ್ಕೆ ಅಜಿತ್ ಸಮಾಧಾನ ಪಡಿಸ್ತಾನೆ. ಆಗ ಶ್ರವಣ್ ಹೇಳ್ತಾರೆ, ಹಂಗಾದ್ರೆ ಮನಸ್ವಿನಿ ಶಾರದಾ ಇಬ್ರು ಒಟ್ಟಿಗೆ ಸಿಗ್ತಾರೇನೋ ಅಂತಾರೆ. ಪಾಪ ಅದನ್ನ ನೋಡಿ ಅಜಿತ್ಗೂ ಕೂಡ ಕಣ್ಣೀರ್ ಬಂದ್ಬಿಡುತ್ತೆ. ಇವಳು ದೇವಿಯಾನಿ ಪಾಪಿ ಎಲ್ಲೋದ್ರೂ ಅವಳು ಪ್ರತ್ಯಕ್ಷ ಆಗ್ತಾಳೆ, ಮಾತ್ರ ಬಂದ್ ನಿಂತ್ಕೊಂಡು ಆಶ್ಚರ್ಯ ಪಡ್ತಾಳೆ. ಈ ಮುಂದಿನ ಬರ್ತಡೇ ಅಷ್ಟೊತ್ತಿಗೆಲ್ಲ ಇಬ್ರು ಸಿಗ್ತಾರೆ ಅಂತ ಹೇಳ್ತಾನಲ್ಲ ಅಂತ ಹೇಳಿ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು.